ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸರು ರಚಿಸಿದ ಭಾಗವತದಲ್ಲಿ ಷಷ್ಠಮ ಸ್ಕಂದದಲ್ಲಿ ಅನುಕ್ರಮಣಿಕಾರೂಪದಲ್ಲಿ ಶ್ರೀ ವಾದಿರಾಜ ತೀರ್ಥರು ತಿಳಿಸಿರುವಂತೆ 6ನೇ ಸ್ಕಂದವನ್ನು ಈಗ ಚಿಂತಿಸುತ್ತಿದ್ದೇವೆ. ನಾಮಸ್ಮರಣ ಮಾಹಾತ್ಮ್ಯಂ ಷಷ್ಠೇ ಸ್ಕಂದೇ ಸಮೀರಿತಂ ಅಜಾಮಳಸ್ಯ ಚರಿತಂ ಯಮದೂತಂ ಸಮಾಗಮಃ ದೂತಾನಂ ವಿಷ್ಣು ಯಮಯೋಃ ಸಂವಾದಂ ಪಾಪನಾಶನಃ ದೂತಾನಂ ತು ಯಮೇನೈವ ನಾಮ ಮಾಹಾತ್ಮ್ಯವರ್ಣನಂ. ಭಾಗವತ ಅನುಸಂಧಾನ. ಭಾಗವತರಾಗುವುದು ಹೇಗೆ, ನಮ್ಮದೇ ಭಾಗವತ ಹೇಗೆ ಎಂಬ ಚಿಂತನೆಯಲ್ಲಿ ನಾವು 6ನೇ ಸ್ಕಂದವನ್ನು ಈಗ ಆರಂಭಿಸಿದ್ದೇವೆ. ನಾಮಸ್ಮರಣ ಮಾಹಾತ್ಮ್ಯಂ ಷಷ್ಠೇ ಸ್ಕಂದೇ ಸಮೀರಿತಂ. ಕಲಿಯುಗದಲ್ಲಿ ವಿಶೇಷಕಾರವಾಗಿ ಭಗವಂತನ ನಾಮಸ್ಮರಣೆಯಿಂದಲೇ ಮಾತ್ರ ನಮಗೆ ಸನ್ಮಾರ್ಗ ಉಂಟಿ ಮುಕ್ತಿ ದೊರೆಯುವುದು. ನಾವು ಯಜ್ಞ ಮಾಡಲು, ತಪಸ್ಸು ಮಾಡಲು, ದಾನ ಮಾಡಲು ಸಮರ್ಥರಲ್ಲ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲಿ ಯಜ್ಞ, ಹೋಮ, ದಾನ, ತಪಸ್ಸುಗಳಿಗೆ ಅವಕಾಶ ಬಿತ್ತು. ಕಲಿಯುಗದಲ್ಲಿ ಆ ಅವಕಾಶಗಳು ಮುಚ್ಚಿ ಹೋಗಿರುತ್ತೆ. ಆದ್ದರಿಂದ ಕಲಿಯುಗದಲ್ಲಿ ನಾಮಸ್ಮರಣೆ ಮಾತ್ರ ಸಾಧ್ಯವಾಗುತ್ತೆ. ನಾಮಸ್ಮರಣೆಯ ವಿಶೇಷತೆಯನ್ನು ತಿಳಿದುಕೊಂಡು ನೀವು ಪ್ರತಿದಿನ ನೀವು ಅನುಸಂಧಾನದಲ್ಲಿ ಇರಿ ಅಂಥೇಳಿ ವೇದವ್ಯಾಸರು ಸೂಚಿಸಿದ್ದಾರೆ. ನಾಮದ ಮಹಿಮೆ ಹೇಳುವಾಗ ಇಲ್ಲಿ ಅಜಾಮಿಳನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಅಜಾಮಿಳ ಅಂದರೆ ಯಾರು? ಮತ್ತೆ ನಾವೇನು ತಿಳ್ಕೋಬೇಕು? ಅಲ್ಲಿ ಯಾವುದೇ ಚಾರಿತ್ರ ಪುರುಷನ ಹೆಸರು ಹೇಳಿದರೆ ಅದು ನಿಮ್ಮ ಹೆಸರು ಅಂತ ತಿಳ್ಕೊಳ್ಳಿ. ಅಜಾಮಿಳ ಅಂದರೆ ಏನರ್ಥ ಅಂದರೆ, ಜಾ ಅಂದರೆ ಹುಟ್ಟೋದು, ಅಜ ಅಂದರೆ ಹುಟ್ಟದೇ ಇರುವುದು, ಮಿಳ ಅಂದರೆ ಆಸೆಗಳು. ಎಂದಿಗೂ ನಮ್ಮ ಆಸೆ ಇಲ್ಲ ಅಂತ ಆಗುವುದಿಲ್ಲ. ಅಜಾಮಿಳ. ಮಿಲನ ಅಂದರೆ ಏನು ಅಂದರೆ ಸೇರಿಕೊಳ್ಳುವುದು. ಎಂದಿಗೂ ನಾವು ನಮ್ಮ ಆಸೆಯನ್ನು ಸೇರಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಅಂದರೆ ನಮ್ಮ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ಆಗುವುದಿಲ್ಲ ಅಂತ ಅರ್ಥ. ನೋಡಿ, ಯಾವುದೇ ಒಬ್ಬ ಮನುಷ್ಯನಲ್ಲಿ ಆಸೆ ಇಲ್ಲದ ಮನುಷ್ಯನು ತೋರಿಸುತ್ತೀರಾ? ಒಂದು ಮಗುವನಾಗಲಿ, ಒಬ್ಬ ವೃದ್ಧನಾಗಲಿ ಆಸೆಯ ಭಂಡಾರವೇ ತುಂಬಿಕೊಂಡಿರ್ತಾರೆ. ಆದ್ದರಿಂದ ಎಲ್ಲರೂ ಅಜಾಮಿಳರೇ. ಈ ಅಜಾಮಿಳರ ಚರಿತ್ರೆ ಯಾಕೆ ಹೇಳಿದ್ರು ಅಂದರೆ, ಯಾರು ಆಸೆ ಬುರುಕನಿಗಿರ್ತಾರೋ ಅವರು ಏನು ಮಾಡ್ತಾ ಇರ್ತಾರೆ? ಮಾತಾಡ್ತಾ ಇರಲ್ಲ, ಜೊಲ್ಲು ಸುರಿಸ್ತಾ ಇರ್ತಾರೆ. ಅಂದರೆ ಏನು? ಆಸೆಯ ಜೊಲ್ಲು ಅಂದರೆ ಆಸೆಯ ರಸವನ್ನು ಬೀರುತ್ತಾ ಇರ್ತಾರೆ. ಎಲ್ಲಿ ನೋಡಿದರೂ ತನಗೆ ಬೇಕು, ಏನು ನೋಡಿದರೂ ತನಗೆ ಬೇಕು, ಎಲ್ಲವೂ ತನಗಾಗಬೇಕು ಎಂಬತಕ್ಕಂಥ ಆಸೆ ಬುರುಕರೇ ಅಜಾಮಿಳರು. ಅವರ ವೃತ್ತಿ, ಅವರ ಕುಲ, ಅವರ ಲಿಂಗ, ಅವರ ದೇಶ ಯಾವುದೂ ಇಲ್ಲಿ ಹತ್ತಿರ ಬರುವುದಿಲ್ಲ. ಇದನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥವನು ಯಾರು? ಅಜಾಮಿಳ. ಯಾರು ಈ ರೀತಿಯಲ್ಲಿ ಅವರ ಮನಸ್ಸೋ ಇಚ್ಛೆ ಇದ್ದಾಗ ಏನಾಗ್ತಾರೆ ಅಂದರೆ, ಯಮದೂತರ ಸಮಾಗಮ. ನಿಮಗೆ ಸಾಟಿಯಾಗಿರ್ತಕ್ಕಂಥ ನಿಮ್ಮ ಸ್ನೇಹಿತರು, ನಿಮ್ಮ ಮಡದಿ, ಮಕ್ಕಳು ಎಲ್ಲರೂ ಹೇಗಿರ್ತಾರೆ? ಅವರು ನಿಮ್ಮಂತೆ ಶೂರರಾಗಿ, ಅವರು ದೀನರಾಗಿ, ಅವರು ಆಸೆ ಬರುಕರಾಗಿರ್ತಾರೆ. ಯಮದೂತರು ಅಂದರೆ ಏನು? ಯಮ ಅಂದರೆ ಶಿಸ್ತು, ಶಿಸ್ತಿನಲ್ಲಿ ಇರ್ತಕ್ಕಂಥವರು. ಯಾವ ಶಿಸ್ತು? ಶಿಸ್ತು ಇಲ್ಲದೆ ಇರ್ತಕ್ಕಂಥದ್ದು ಶಿಸ್ತು. ಕಲಿಯುಗದಲ್ಲಿ ಯಾರಿಗೂ ವಿಧಿ ಇಲ್ಲದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲದೆ ಇರ್ತಕ್ಕಂಥವರು ಈಗ ಮನುಷ್ಯರು. ಆದ್ದರಿಂದ ಪ್ರತಿಯೊಬ್ಬರು ಏನಾಗ್ತಾರೆ? ಕ್ರೂರಿಗಳಾಗ್ತಾರೆ. ಆದ್ದರಿಂದ ಯಮದೂತರು ಅಂದರೆ ಕ್ರೂರತನವನ್ನು ನಾವು ಹೆಚ್ಚಾಗಿ ನಾವು ಕೇಳ್ತೀವಿ. ಅಂದರೆ ಎಲ್ಲ ಕಡೆ ಹೊಡಿ, ಕಡಿ, ಬಡಿ ಎಂಬತಕ್ಕಂಥದ್ದೇ ನಾವು ಕೇಳ್ತಾ ಇದ್ದೀವಿ. ಯಾಕೆ ಹೀಗಾಯಿತು ಅಂದರೆ, ನಮ್ಮ ಮನಸ್ಸು ವಿಕಾರ ರೂಪದಲ್ಲಿರೋದ್ರಿಂದ
ಯಾತ್ರೆ ಅಂತ ಇದು ಅವಶ್ಯವಾಗಿ ಬಂದೇ ಬರುತ್ತದೆ. ಇಂತಹ ಕಲಿಯುಗದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರು ಮನದಲ್ಲೂ ಹಿಂಸಾ ಪ್ರವೃತ್ತಿಯೇ ಇರುತ್ತೆ. ಆಗ ಏನಾಗುತ್ತೆ, ಪ್ರತಿ ದಿನವೂ ನರಕ ಯಾತನೆಯನ್ನು ಅವರ ಮನೆಯಲ್ಲಿರಲಿ ಹೊರಗಡೆ ಇರಲಿ ಎಲ್ಲಿದ್ದರೂ ಪಡುತ್ತಿರ್ತಾರೆ. ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗಾಗುವುದಿಲ್ಲ, ಅಥವಾ ವಿವಿಧ ರೀತಿಯ ಕಾಯಿಲೆ ಕಸಾಲೆಗಳಿಂದ ನರಕ ಯಾತನೆ ಪಡ್ತಾ ಇರ್ತಾರೆ. ಪ್ರತಿದಿನ ಅವರು ಮಲಗುವುದು ಅಂದರೆ ಏನರ್ಥ, ಅವರು ಸಾವು ಸಮೀಪಿಸಿತು ಅಂತ ಅರ್ಥ. ಇವತ್ತು ಕಳೆದರೆ ಸಾಕು, ನಾಳೆ ಸರಿ ಹೋಗ್ಬೋದು, ನಾಳೆ ಕಳೆದರೂ ಸರಿ, ನಾಳದ್ದು ಸರಿ ಹೋಗ್ಬೋದು ಅಂತ ದಿನಗಳನ್ನು ಕ್ಷಣಗಳನ್ನು ಎಣಿಸ್ತಾ ಪಾಪಿಗಳು ಜೀವನ ನಡೆಸ್ತಾ ಇರ್ತಾರೆ. ಇಂಥ ಒಂದು ಚರಿತ್ರೆ ಇಲ್ಲಿ ವರ್ಣಿತವಾಗಿದೆ. ಇಂಥ ಸಮಯದಲ್ಲಿ ನಾವು ಮಲ್ಕೊಂಡಿದ್ದಾಗ ಒಂದು ಸ್ವಪ್ನದಲ್ಲಿ ವಿಷ್ಣುದೂತರು ಮತ್ತು ಯಮದೂತರ ಸಂಪರ್ಕವಾಗಿ ಅವರಿಬ್ಬರು ಒಂದು ಸಂಭಾಷಣೆ ರೂಪದಲ್ಲಿ ನಮಗೆ ಸಂದೇಶವನ್ನು ಬೀರ್ತಾರೆ. ನೀನು ಮಾಡ್ತಾ ಧರ್ಮವಲ್ಲಪ್ಪ, ಧರ್ಮ ಮಾರ್ಗದಲ್ಲಿ ನಡೆ ಅಂತ ಹೇಳಿ. ಅಧರ್ಮದಲ್ಲಿ ನಡೆದರೆ ಏನಾಗತ್ತೆ ಅಂಥೇಳಿ ಯಮದೂತರ ಸಂಭಾಷಣೆಯನ್ನು ಕೇಳಿಸ್ತಾರೆ ಭಗವಂತ. ಆಗ ಯೋಗ್ಯ ಜೀವನಾಗಿದ್ದರೆ ಆ ನಿದ್ದೆಯಿಂದ ಎಚ್ಚೆತ್ತು ತಾನು ಮಾಡ್ತಾ ಇರ್ತಕ್ಕಂಥ ದುರ್ಘಟನೆಗಳಿಗೆಲ್ಲ ನಿಲ್ಲಿಸಿ ನದಿ ತೀರದಲ್ಲಿ ಹೋಗಿ ಭಗವಂತನ ಆರಾಧನೆ ಮಾಡುತ್ತಾ ಶರೀರವನ್ನು ಬಿಟ್ಟು ಬಿಡ್ತಾನೆ. ಇದು ಆಗಬೇಕು ಅಂಥೇಳಿ ಅಜಾಮಿಳ ಕಥೆಯನ್ನು ಹೇಳಿದ್ದಾರೆ. ಅಂದರೆ ಯಾರು ತಮ್ಮ ತಪ್ಪಿನ ಅರಿವಾಗುತ್ತೋ ಅವರು ನದಿ ತೀರದಲ್ಲಿ ಹೋಗಿ ಅಲ್ಲೇ ವಾಸ ಮಾಡಿಕೊಂಡು ತಮ್ಮ ಶರೀರವನ್ನೇ ತ್ಯಜಿಸಬೇಕು. ಆಗ ಮಾತ್ರ ನಿಜವಾದ ಭಾಗವತರಾಗ್ತಾರೆ ಎಂಬುದೇ ಇದರದ ಅಭಿಪ್ರಾಯ. ಪೌರೋಹಿತ್ಯಂ ಪ್ರಭಾವಶ್ಚ ದೇವೇಂದ್ರಸ್ಯ ಜಯತಥಾ ನಾರಾಯಣಾತ್ಮಕಂ ವರ್ಮ ಪ್ರೋಕ್ತಂ ಶತ್ರುವಿಮರ್ದನಂ ವೃತ್ತಾಸುರಸಮುತ್ಪತ್ತಿ ವೃತ್ತಯುದ್ಧಮತತ್ಪರಂ ಪರಾಜಯಿಷ್ಯ ದೇವಾನಂ ದೇವಚಿಂತಾ ಪ್ರಕೀರ್ತಿತಾ. ಯಾರು ಹೀಗೆ ವಿರಕ್ತರಾಗ್ತಾರೋ ಅವರಿಗೆ ದೇವತೆಗಳು ಸಹಾಯ ಮಾಡ್ತಾರೆ. ಯಾವ ರೀತಿಯಲ್ಲಿ? ನಾರಾಯಣ ವರ್ಮ ಅಂದರೆ ಏನು? ನಾವು ಯಾವುದೇ ಒಂದು ಔಷಧವನ್ನು ತಗೊಂಡ್ರೆ ಅದು ತಾತ್ಕಾಲಿಕವಾಗಿರುತ್ತೆ. ನಾರಾಯಣ ವರ್ಣಾತ್ಮಕ ಎಂಬ ಮಂತ್ರದಿಂದ ನಾವು ಔಷಧ ತಗೊಂಡ್ರೆ ನಮ್ಮ ದೇಹ ಪುಷ್ಟಿಯಾಗಿರುತ್ತೆ. 100 ವರ್ಷ, 1000 ವರ್ಷ, 10,000 ವರ್ಷಗಳ ಕಾಲ ನಾವು ಮಾಡಬೇಕಾದ ಸಾಧನೆಯನ್ನು ಪೂರೈಸ್ಕೋಬಹುದು ಮತ್ತು ನಮ್ಮಲ್ಲಿರ್ತಕ್ಕಂಥ ಶತ್ರುವನ್ನು ಸಂಹಾರ ಮಾಡಿಕೊಳ್ಳಬಹುದು. ಆದ್ಯಂತಲ್ಲಿ ನಾರಾಯಣ ವರ್ಮ ಕಥೆಯನ್ನು ಹೇಳಿದ್ದಾರೆ. ಅಲ್ಲೂ ಸಹ ದದೀಚ ಋಷಿಗಳಿಂದ ಅವರ ಎಲುಬನ್ನು ಕೊಟ್ಟಿರೋದಿದ್ದಾರೆ. ಎಲುಬು ಅಂದರೆ ಏನರ್ಥ? ನಮ್ಮ ದೇಹದಲ್ಲೇ ಇರತಕ್ಕಂಥ ಅತಿ ಪ್ರಾಚೀನವಾದ ಪದಾರ್ಥ ಎಲುಬು. ಅಂದರೆ ಅದು ಸಂಸ್ಕಾರ ಅಂತ ಹೆಸರು. ನಾವು ನಾರಾಯಣ ವರ್ಮನಿಂದ ನಮ್ಮಲ್ಲಿ ಯೋಗ್ಯ ಸಂಸ್ಕಾರವಿದ್ದಾಗ ನಮಗೆ ಏನಾಗುತ್ತೆ? ಭಗವಂತನ ಸಾಕ್ಷಾತ್ಕಾರಕ್ಕೆ ಸಹಾಯವಾಗತ್ತೆ. ವೃತ್ತಾಸುರ ಸಮುತ್ಪತ್ತಿ ವೃತ್ತಯುದ್ಧ ಮತಪರಃ. ಇಲ್ಲಿ ವೃತ್ತಾಸುರನ ಉತ್ಪತ್ತಿಯನ್ನು ಹೇಳ್ತಾರೆ. ವೃತ್ತಾಸುರ ಅಂದರೆ ಯಾರು ಅಂದರೆ ಚಿತ್ರಕೇತು ಎಂಬತಕ್ಕಂಥ ಗಂಧರ್ವ. ಅವನು ಯೋಗ್ಯನಾದರೂ ಸಹ ತನ್ನ ಪ್ರಾರಬ್ಧ ಕರ್ಮದಲ್ಲಿ ಒಬ್ಬ ದೈತ್ಯನ ಜೊತೆಯಲ್ಲಿ ಇರಬೇಕಾಗಿ ಬಂತು. ಆಗ ಏನು ಮಾಡಿದ ಅವನು? ಕೈಲಾಸ ಪರ್ವತ ಮೇಲೆ ತನ್ನ ಪುಷ್ಪಕ ವಿಮಾನದಲ್ಲಿ ಸಾಗುತ್ತಿದ್ದಾಗ ಪಾರ್ವತಿ ಪರಮೇಶ್ವರನ ಅಪಹಾಸ್ಯ ಮಾಡಿದ. ಅಂದರೆ ದೊಡ್ಡವರ ಬಗ್ಗೆ ಅಪಹಾಸ್ಯ ಮಾಡಿದಾಗ ಶಾಪದಿಂದ ರಾಕ್ಷಸನಾದ. ಇದು ಅವನು ತಿಳಿದಿದ್ದರಿಂದ, ಅವನಿಗೆ ಜ್ಞಾನಿಯಾದ್ದರಿಂದ ಸ್ವೀಕಾರ ಮಾಡಿ ವೃತ್ತಾಸುರ ದೇವೇಂದ್ರನಿಂದ
ನಾರಾಯಣ ಕವಚವನ್ನು ತಗೊಂಡು ಸಂಹಾರ ಮಾಡಿಸಿಕೊಂಡು ದಿವ್ಯ ಲೋಕಕ್ಕೆ ಹೊರಟ. ಇದು ಜ್ಞಾನಿಗಳ ಲಕ್ಷಣ. ಇಲ್ಲಿ ವೇದವ್ಯಾಸ ದೇವರು ವೃತ್ತಾಸುರ ಅಂತ ಹೇಳಿ ಅಸುರನ ಕತೆ ದೇವೇಂದ್ರ ಶತ್ರುವಾಗಿ ಇಲ್ಲಿ ಹೇಳಿದ್ದಾರೆ. ಆದರೆ ಇದು ಅವರ ಸಾಧನೆಯ ಒಂದು ವಿಧಿ ಹಾಗಾಗಿತ್ತು, ಆದ್ದರಿಂದ ನಡೀತು. ಹಾಗೆ ನಮ್ಮಲ್ಲಿ ಯೋಗ್ಯ ಜೀವರಿದ್ದರೂ ಸಹ ಅವರ ಪ್ರಾರಬ್ಧದಲ್ಲಿ ನೀಚ ಯೋನಿಗಳಲ್ಲಿ ಹುಟ್ಟಬೇಕಾಗಿದ್ದರೆ ನೀಚ ಕೆಲಸವನ್ನು ಮಾಡಿ ಅಲ್ಲೇ ಅವರು ಮುಕ್ತಿಯನ್ನು ಪಡೆಯುತ್ತಾರೆ. ಆದ್ದರಿಂದ ಭಗವಂತನ ಜ್ಞಾನ, ಅಪರೋಕ್ಷ ಜ್ಞಾನವನ್ನು ಯಾರು ಪಡೆದುಕೊಳ್ತಾರೋ ವಿಷ್ಣು ನಾಮದಿಂದ ಅವರಿಗೆ ತಮ್ಮ ಪ್ರಾರಬ್ಧ ಕರ್ಮವನ್ನು ಸಂತೋಷವಾಗಿ ಕಳೆದುಕೊಳ್ಳುತ್ತಾರೆ ಅಂತ ಅರ್ಥ. ವಿಷ್ಣು ಅನಸ್ತ್ಯವದೋಪಾಯಂ ವಜ್ರೋತ್ಪತ್ತಿ ತತಃ ಪರಂ ವೃತ್ರಾನಾಶಸ್ಸು ಸಂಪ್ರೋಕ್ತಃ ದೇವಾನಂ ವಿಜಯಸ್ತತಾ. ವೃತ್ರನ ಸಂಹಾರ ವಿಷ್ಣು ಹೇಳಿದ ಉಪಾಯ, ವಜ್ರಾಯುಧ ಉತ್ಪತ್ತಿ, ವೃತ್ರನ ಸಂಹಾರ, ದೇವತೆಗಳ ವಿಜಯ. ಈ ವಿಷಯವನ್ನು ಹೇಳಿದ್ದಾರೆ. ದೇವತೆಗಳ ವಿಜಯ ಅಂದರೆ ಏನಪ್ಪ ಅಂದರೆ ನಮ್ಮ ಒಳಗಡೆ ಇರತಕ್ಕಂಥ ಸಾತ್ವಿಕ ಜೀವನ ಸಾಧನೆಯ ವಿಜಯ ಅಂತ ತಿಳ್ಕೊಳ್ಳಬೇಕು. ಚಿತ್ರಕೇತು ಸಮಾಖ್ಯಾರಂ ಪುತ್ರ ಶೋಕ ತಥೈವ ಚ ಮಂತ್ರೋಪದೇಶಶ್ಚ ರಾಜ್ಞಸ್ತು ನಾರದಸ್ಯ ಜಲೇ ತದಾ. ಚಿತ್ರಕೇತು ರಾಜನ ಚರಿತ್ರೆ, ಅವನಿಗುಂಟಾದ ಪುತ್ರಶೋಕ, ನಾರದರ ಮಂತ್ರೋಪದೇಶ, ನೀರಿನ ನಿಂತು ಸಂಕಷ್ಟ ಮಂತ್ರವನ್ನು ರಾಜರು ಜಪಿಸಿದ್ದು. ಇಲ್ಲಿ ಒಂದು ವಿಶೇಷವಾದ ವಿಚಾರವನ್ನು ಹೇಳ್ತಾರೆ. ನಮಗಿರ್ತಕ್ಕಂಥದ್ದು ಎರಡು ಮಾರ್ಗ, ಒಂದು ಗರುಡ ಮಾರ್ಗ, ಒಂದು ಶೇಷ ಮಾರ್ಗ ಅಂತ ಹೇಳಿ. ಚಿತ್ರಕೇತು ಎಲ್ಲ ಗಂಧರ್ವರು ಶೇಷ ಮಾರ್ಗದಿಂದ ಭಗವಂತನ ಸೇರ್ತಾರೆ ಮೋಕ್ಷಕ್ಕೆ ಹೋಗುವಾಗ. ಆದ್ದರಿಂದ ಅವರಿಗೆ ಶೇಷ ಮಾರ್ಗಕ್ಕೋಸ್ಕರವಾಗಿ ಅವರಿಗೆ ಪುತ್ರಶೋಕ ಬರುತ್ತೆ. ಪುತ್ರಶೋಕ ಬೆಳತಕ್ಕಂಥದ್ದು ಒಂದೇ ಅಲ್ಲ. ಕೆಲವರಿಗೆ ಪುತ್ರಶೋಕ, ಕೆಲವರಿಗೆ ಪತ್ನಿ ಶೋಕ, ಕೆಲವರಿಗೆ ಭರ್ತೃಶೋಕ, ಕೆಲವರಿಗೆ ಮಾತೃಶೋಕ. ಈ ರೀತಿಯಲ್ಲಿ ಅನೇಕ ಶೋಕಗಳು ಬರುತ್ತೆ. ಎಲ್ಲ ಶೋಕಗಳಿದ್ದಾಗೂ ಸಹ ಇದು ಎಲ್ಲವೂ ನಮ್ಮ ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು, ನಮ್ಮದೆಲ್ಲ ಎಂದು ತಿಳಿದುಕೊಳ್ಳೋವನೇ ನಿಜವಾದ ಭಾಗವತ. ಅದನ್ನು ವೃತ್ತಾಸುರನ ಕಥೆಯಲ್ಲಿ ತಿಳ್ಕೊಳ್ಬೇಕಾಗಿದೆ. ಯಾರು ಈ ರೀತಿಯಲ್ಲಿ ಭಾಗವತರಾಗ್ತಾರೋ, ಅಂದರೆ ಅಭಿಮಾನವನ್ನು ಬಿಟ್ಟಿರ್ತಾರೋ, ಅವರಿಗೆ ನಾರದರು ಬಂದು ಉಪದೇಶ ಮಾಡ್ತಾರೆ. ನಾರದರು ಅಂದರೆ ನಮ್ಮ ಪುರಂದರದಾಸರ ಚರಿತ್ರೆಯಲ್ಲಿ ಪುರಂದರದಾಸರ ಪದಗಳಿದೆ, ಅದರಂತೆ ನಾರದ ಪುರಾಣವಿದೆ, ಹಾಗೆ ವೇದವ್ಯಾಸರ ಚರಿತ್ರೆ ಇದೆ, ಭಾಗವತವೇ ಇದೆ. ಇದೆಲ್ಲವೂ ಸಹ ಮಂತ್ರೋಪದೇಶದಂತೆ. ಚಿತ್ರಕೇತುವನಿಗೆ ಸಂಕರ್ಷಣ ಮಾರ್ಗದಲ್ಲಿ ಸಂಕರ್ಷಣ ಮಂತ್ರವನ್ನು ಉಪಚರಿಸಿ ಶೇಷ ಮಾರ್ಗದಿಂದ ಮೋಕ್ಷವನ್ನು ಪಡೆಯುವಂತೆ ಉಪದೇಶಿಸಿದರು ಅಂತ ಅರ್ಥ. ನೋಡಿ, ಇದು ಹೇಳಿದ್ರಿಂದ ಇವನು ಸಹ ಮೋಕ್ಷಕ್ಕೆ ಹೋದ, ಮತ್ತೆ ಇನ್ನೊಂದು ಜನ್ಮ ಇಲ್ಲ ಎಂಬತಕ್ಕಂಥದ್ದು ತೋರಿಸಿದ್ದಾರೆ. ಭಾಗವತಲ್ಲಿ ನೀವು ನೋಡ್ತಾ ಇದ್ದೀರಾ, ಮೊದಲು ಪರೀಕ್ಷಿತನಾದ, ಆಮೇಲೆ ಯಾವ ಬಾಲಕನಾದ ಧ್ರುವನಾದ, ಆಮೇಲೆ ವೃತ್ರಾಸುರನಾದ, ಹಿಂದೆ ಅಜಾಮಿಳನಾದ. ಹೀಗೆ ಪ್ರತಿಯೊಬ್ಬರೂ ಸಹ ಮೋಕ್ಷವನ್ನು ತಲುಪುತ್ತಾ ಇದ್ದಾರೆ. ಪ್ರತಿ ಸ್ಕಂದದಲ್ಲೂ ಪ್ರಿಯವ್ರತ ಇದೆಲ್ಲರೂ ಸಹ ಹೀಗೆ ನಾವು ಮೋಕ್ಷವನ್ನು ತಲುಪಬೇಕಾದರೆ ಈ ಮಾರ್ಗದಲ್ಲಿ ನೀವು ಬಿದ್ದೀರಾ, ನೀವು ಭಾಗವತರ ಅಂತ ತಿಳ್ಕೊಳ್ಳಿ ಅಂಥೇಳಿ ಈ ಸ್ಕಂದವು ನಮಗೆ ವಿಶೇಷವಾಗಿ ತಿಳಿಸ್ತಾ ಇದೆ. ಕೊನೆಯ ಶ್ಲೋಕ, ವಿದ್ಯಾಧರಾಧಿಪತ್ಯಂ ಚ ರುದ್ರಹಾಸ್ಯಮತಂ ಪರಂ ಪಾರ್ವತಿ ಶಾಪದಾನಂ ಚ ಸ್ವಲೋಕಗಮನಂ ಸ್ಮೃತಂ ವ್ರತಂ ಪಂಸವನಂ ಪ್ರೋಕ್ತ ಮರುತಂ ಚ ಸಮುದ್ಭವಃ ಏಕೋನವಿಂಶತಿರಧ್ಯಾಯಃ ಷಷ್ಠೇಸ್ಮಿನ್ ಸ್ಮಿತಃ ಸಂಪ್ರಕೀರ್ತಿತಃ. ಚಿತ್ರಕೇತು ರಾಜನಿಗೆ ವಿದ್ಯಾಧಿಪತ್ಯ ರುದ್ರದೇವರನ್ನು ಅಪಹಾಸ್ಯ ಮಾಡಿದ್ದು, ಅದರಿಂದ ಪಾರ್ವತಿನ ಶಾಪ ಕೊಡಲ್ಪಟ್ಟಿದ್ದು, ತನ್ನ ಲೋಕವನ್ನು ಪ್ರವೇಶಿಸಿದ್ದು, ಪುಂಸವನ ವ್ರತದ ವಿಚಾರ, ಮರುತುಗಳ ಉತ್ಪತ್ತಿ, ಹೀಗೆ ಷಷ್ಠಮ ಸ್ಕಂದದಲ್ಲಿ 21 ಅಧ್ಯಾಯಗಳಿಂದ ವರ್ಣಿತವಾಗಿದೆ ಎಂದು ಹೇಳ್ತಾರೆ. ಮರುತುಗಳು ಸಹ ಯಾವ
ಅದಿತಿ ದೇವತೆಯಲ್ಲಿ ಇಂದ್ರನ ಶತ್ರುವಾಗಿ ಹುಟ್ಟಬೇಕು ಅಂತ ಅವಳು ಮನಸ್ಸು ಮಾಡಿದ್ರೆ ಇಂದ್ರನ ಮಿತ್ರನಾಗಿ 99 ಜನಗಳು ಹುಟ್ಟಿದರು. ಅವರೆಲ್ಲರೂ ಇಂದ್ರನ ಸಹಪಾಠಿಯಾಗಿ ಮೋಕ್ಷವನ್ನು ಪಡೆಯೋಕ್ಕೆ ದೇವತೆಗಳ ಗುಂಪಿಗೆ ಸೇರಿಕೊಂಡ್ರು ಎಂಬತಕ್ಕಂಥ ಮಹಿಮೆಯನ್ನು ಇಲ್ಲಿ ಹೇಳಿದ್ದಾರೆ. ಅಂದರೆ ನಾವು ಸಜ್ಜನ ಸಹವಾಸ ಮಾಡಿದರೆ ಮಾತ್ರ ಭಾಗವತರಾಗ್ತೀವಿ. ಇನ್ಯಾವ ಟೊಳ್ಳು ಭರವಸೆಗಳಾಗಲಿ, ಯಾವುದೇ ನಮಗೆ ಬೇರೆ ಜನರಿಂದ ಮರ್ಯಾದೆಯಾಗಲಿ, ಬೇರೆ ಜನರಿಂದ ನಮಗೆ ಯಾವುದು ಮಾಡೋದು ಸಹ ಇದೆಲ್ಲವೂ ಶಾಶ್ವತವಲ್ಲ. ನಿತ್ಯವಾದದ್ದು ಹರಿಯ ಅನುಗ್ರಹ. ಅದಕ್ಕೆ ನಮ್ಮ ಬಿಂಬ ಭಗವಂತ ನಮ್ಮಲ್ಲೇ ಇದ್ದಾನೆ, ಅವನನ್ನು ಆರಾಧಿಸಬೇಕು. ಅದರಿಂದ ಕಲಿಯುಗದಲ್ಲಿ ನಾಮ ಮಹಾತ್ಮೆ ಹೆಚ್ಚು. ಅಂದರೆ ನಾಮ ಅಂದರೆ ಏನು? ನಾಮಾತ್ಮಕ, ಗುಣಾತ್ಮಕ, ಕ್ರಿಯಾತ್ಮಕ. ಭಗವಂತನ ಒಂದು ಅಕ್ಷರದಲ್ಲಿ ನೋಡಿದರೆ ಇಡೀ ಅಕ್ಷರ ಎಲ್ಲೇ ನೋಡಿದರೂ ಎಲ್ಲವೂ ಭಗವನ್ಮಯವಾಗಿ ಕಾಣಬೇಕು. ಯಾವುದೇ ಕ್ರಿಯೆ ಭಗವನ್ಮಯವಾಗಿ ಕಾಣಬೇಕು, ಯಾವುದೇ ರೂಪ ಭಗವನ್ಮಯವಾಗಿ ಕಾಣಬೇಕು ಅಂತ ಅರ್ಥ. ಕೇವಲ ರಾಮಕೃಷ್ಣ ಅಂತ ಅರ್ಥ ಅಲ್ಲ. ಕಣಕಣದಲ್ಲೂ ಭಗವಂತನೇ ನಮಗೆ ಕಾಣುವಂತಾಗಬೇಕು. ಅದೇ ನಿಜವಾದ ನಾಮ ಮಹಿಮೆ.